ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ತಿರುಚಾನೂರು ಶ್ರೀ ಪದ್ಮಾವತಿ ಅಮ್ಮನವರ ಅದ್ಧೂರಿ ವಾರ್ಷಿಕ ತೆಪ್ಪೋತ್ಸವ. ತೆಪ್ಪದಲ್ಲಿ ರುಕ್ಮಿಣಿ ಸತ್ಯಭಾಮ ಸಮೇತ ಶ್ರೀಕೃಷ್ಣಸ್ವಾಮಿಯನ್ನು ದರ್ಶಿಸಿದ ಭಕ್ತಜನ. ತಿರುಪತಿಯ ಅಪ್ಪಲಾಯಗುಂಟ ಶ್ರೀ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿ ವಾರ್ಷಿಕ ಬ್ರಹ್ಮೋತ್ಸವ. ಧ್ವಜಾರೋಹಣದೊಂದಿಗೆ ಪ್ರಾರಂಭವಾದ ವಾಹನ ಸೇವೆಗಳು. ಭಜನೆ, ವಿವಿಧ ಪೂಜೆಗಳೊಂದಿಗೆ ಸನಾತನ ಧರ್ಮದ ಪ್ರಚಾರ. ಕರ್ನಾಟಕದ ವಿವಿಧ ದೇವಾಲಯಗಳು, ಮನೆ ಮನೆಗಳಲ್ಲಿ ವಿಜೃಂಭಣೆಯ ಭಗವಂತನ ನಾಮಸ್ಮರಣೆ. ತಿರುಚಾನೂರಿನ ಶ್ರೀ ಪದ್ಮಾವತಿ ಅಮ್ಮನವರ ದೇವಸ್ಥಾನದಲ್ಲಿ ವಾರ್ಷಿಕ ತೆಪ್ಪೋತ್ಸವ ವಿಜೃಂಭಣೆಯಿಂದ ಜರುಗಿತು. ಇದರ ಅಂಗವಾಗಿ ಮೊದಲ ದಿನ ತೆಪ್ಪದಲ್ಲಿ ರುಕ್ಮಿಣಿ ಸತ್ಯಭಾಮ ಸಮೇತ ಶ್ರೀಕೃಷ್ಣ ಸ್ವಾಮಿಗೆ ವೇದ, ಗಾನ, ನಾದದೊಂದಿಗೆ ವೈಭವಪೂರಿತವಾಗಿ ತೆಪ್ಪೋತ್ಸವ ನೆರವೇರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಭವ್ಯ ಸ್ವಾಮಿಯನ್ನು ದರ್ಶಿಸಿ ಭಕ್ತರು ಕೃತಾರ್ಥ. ಶ್ರೀಕೃಷ್ಣ ಮಠ, ಶಿರೂರು ಮಠ ಪರ್ಯಾಯ ಪೀಠಾಧೀಶರಾದ ಶ್ರೀ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರ ಪ್ರಥಮ ಪರ್ಯಾಯದ ಸಂದರ್ಭದಲ್ಲಿ ಕೂಡ್ಲಿ ಆರ್ಯ ಅಕ್ಷೋಭ್ಯ ತೀರ್ಥ ಮೂಲ ಮಹಾಸಂಸ್ಥಾನದ ರಘುವಿಜಯ ತೀರ್ಥ ಶ್ರೀಪಾದರು ಶ್ರೀಕೃಷ್ಣ ಮಠಕ್ಕೆ ಭೇಟಿ ನೀಡಿದರು. ಈ ಸಂದರ್ಭದಲ್ಲಿ ಶಿರೂರು ಮಠದ ದೇವಾನರಾದ ಉದಯ್ ಕುಮಾರ್ ಸರಳತ್ತಾಯ ಅವರು ಹಾಗೂ ಪ್ರಮುಖರಾದ ಶ್ರೀಶ ಭಟ್ಟ ಕಡೇಕಾರರು ಉಪಸ್ಥಿತರಿದ್ದರು. ತಿರುಪತಿ ಜಿಲ್ಲೆಯ ವಡಮಾಲಪೇಟೆಯಲ್ಲಿರುವ ಅಪ್ಪಲಾಯಗುಂಟ ಶ್ರೀ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಾರ್ಷಿಕ ಬ್ರಹ್ಮೋತ್ಸವಗಳು ಗುರುವಾರ ಧ್ವಜಾರೋಹಣದೊಂದಿಗೆ ಪ್ರಾರಂಭವಾದವು. ತಿರುಮಲ ತಿರುಪತಿ ದೇವಸ್ಥಾನಗಳ ಆಶ್ರಯದಲ್ಲಿ ಜೂನ್ 25ರಿಂದ ಜುಲೈ 3ರವರೆಗೂ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವಗಳು ಅತ್ಯಂತ ವೈಭವ ಹಾಗೂ ವಿಜೃಂಭಣೆಯಿಂದ ನಡೆಯಲಿದೆ. ತಿರುಪತಿ ಬಳಿಯ ಅಪ್ಪಲಾಯಗುಂಟ ಶ್ರೀ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಾರ್ಷಿಕ ಬ್ರಹ್ಮೋತ್ಸವಗಳು ಅದ್ಧೂರಿಯಾಗಿ ಆರಂಭವಾಗಿವೆ.
ಜೂನ್ 25ರಿಂದ ಜುಲೈ 3ರವರೆಗೂ ತಿರುಮಲ ತಿರುಪತಿ ದೇವಸ್ಥಾನಗಳ ಆಶ್ರಯದಲ್ಲಿ ಅಪ್ಪಲಾಯಗುಂಡ ಕ್ಷೇತ್ರದಲ್ಲಿ ಭಗವಂತನ ವಾರ್ಷಿಕ ಬ್ರಹ್ಮೋತ್ಸವಗಳು ನಡೆಯಲಿವೆ. ಈ ಸಂದರ್ಭದಲ್ಲಿ ಗುರುವಾರ ಬೆಳಗ್ಗೆ ಸಾಂಪ್ರದಾಯಿಕ ಧ್ವಜಾರೋಹಣ ಸಮಾರಂಭ ನಡೆಯಿತು. ಮೊದಲು ಶ್ರೀದೇವಿ ಮತ್ತು ಭೂದೇವಿಯರೊಂದಿಗೆ ಶ್ರೀ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿಗಳನ್ನು ತಿರುಚಿ ಮೇಲೆ ಹಾಗೂ ಚಕ್ರತಾಳ್ವಾರರನ್ನು ಪಲ್ಲಕ್ಕಿಯ ಮೇಲೆ ಆಸೀನಗೊಳಿಸಿ ತಾಳಮೇಳಗಳು ಮತ್ತು ಮಂಗಳವಾದ್ಯಗಳೊಂದಿಗೆ ಗರುಡ ಧ್ವಜದೊಂದಿಗೆ ಜಂಟಿಯಾಗಿ ಮೆರವಣಿಗೆ ನಡೆಸಲಾಯಿತು. ನಂತರ ಗರುಡ ಧ್ವಜಕ್ಕೆ ಪೂಜೆಯನ್ನು ಸಲ್ಲಿಸಲಾಯಿತು. ಆನಂತರ ಸ್ವಾಮಿ ಮತ್ತು ಅಮ್ಮನವರನ್ನು ಧ್ವಜಸ್ತಂಭ ಮಂಟಪದ ಬಳಿ ಪ್ರತಿಷ್ಠಾಪಿಸಿ ಧ್ವಜಸ್ತಂಭಕ್ಕೆ ಅಭಿಷೇಕ ಮಾಡಿ ಕರ್ಪೂರದ ಆರತಿಯನ್ನು ಅರ್ಪಿಸಲಾಯಿತು. ನಂತರ ಶುಭ ಸಮಯದಲ್ಲಿ ಧ್ವಜಾರೋಹಣವನ್ನು ಘಟ್ಟವನ್ನು ಅದ್ಧೂರಿಯಾಗಿ ನಡೆಸಲಾಯಿತು. ವೇದಮಂತ್ರಗಳ ಪಠಣ ಮತ್ತು ಮಂಗಳವಾದ್ಯಗಳೊಂದಿಗೆ ಎಲ್ಲ ದೇವತೆಗಳನ್ನು ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವಗಳಿಗೆ ಆಹ್ವಾನಿಸಲಾಯಿತು ಮತ್ತು ಭಕ್ತರಿಗೆ ಪ್ರಸಾದವನ್ನು ವಿತರಿಸಲಾಯಿತು. ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಭಕ್ತವತ್ಸಲ ಗೋವಿಂದ ಭಾಗವತ ಪ್ರಿಯ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ. ಟಿಟಿಡಿ ಶ್ರೀ ವೆಂಕಟೇಶ್ವರ ಅನ್ನಪ್ರಸಾದ ಟ್ರಸ್ಟ್ಗೆ 11,11,999 ರು ದೇಣಿಗೆ ಪಡೆದಿದೆ. ಈ ನಿಮಿತ್ತ ಬೆಂಗಳೂರು ಮೂಲದ ಐಶಾನಿ ಪ್ರಾಜೆಕ್ಟ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಪರವಾಗಿ ಕಂಪನಿಯ ಪ್ರತಿನಿಧಿ ವೈ ರಾಘವೇಂದ್ರ ಮತ್ತು ದಾನಿಯ ಕುಟುಂಬ ಸದಸ್ಯರು ಗುರುವಾರ ಶ್ರೀವಾರಿ ದೇವಸ್ಥಾನದ ರಂಗನಾಯಕ ಮಂಟಪದಲ್ಲಿ ಟಿಟಿಡಿ ಅಡಿಷನಲ್ ಇಒ ಸಿಎಚ್ ವೆಂಕಯ್ಯ ಚೌಧರಿರವರಿಗೆ ದೇಣಿಗೆಯನ್ನು ಹಸ್ತಾಂತರಿಸಿದರು. ತಿರುಪತಿಯ ಶ್ರೀ ಗೋವಿಂದರಾಜಸ್ವಾಮಿ ದೇವಾಲಯದ ದಕ್ಷಿಣ ಮಾಡಬೀದಿಯಲ್ಲಿ ನೆಲೆಸಿರುವ ಶ್ರೀ ಲಕ್ಷ್ಮೀನಾರಾಯಣಸ್ವಾಮಿ ದೇವಸ್ಥಾನದಲ್ಲಿ ಪೆರಿಯಾಳ್ವಾರ್ ತಿರುನಕ್ಷತ್ರೋತ್ಸವವನ್ನು ಅತ್ಯಂತ ಶ್ರದ್ಧೆಯಿಂದ ಆಚರಿಸಲಾಗುತ್ತಿದೆ. ತಿರುಮಲ ತಿರುಪತಿ ದೇವಸ್ಥಾನದ ಆಶ್ರಯದಲ್ಲಿ ಜೂನ್ 15ರಿಂದ 25ರವರೆಗೂ 10 ದಿನಗಳ ಕಾಲ ತಿರುಪತಿಯಲ್ಲಿ ಪೆರಿಯಾಳ್ವಾರ್ ತಿರುನಕ್ಷತ್ರ ಮಹೋತ್ಸವ ನಡೆಯುತ್ತವೆ. ತಮಿಳುನಾಡಿನ ಶ್ರೀವಲ್ಲಿಪುತ್ತೂರು ಎಂಬ ದಿವ್ಯ ಭೂಮಿಯಲ್ಲಿ ತಮಿಳು ಮಾಸ ಆಣಿ ಮಾಸ ಸ್ವಾತಿ ನಕ್ಷತ್ರದಲ್ಲಿ ಪೆರಿಯಾಳ್ವಾರರು ಅವತರಿಸಿದರು. ದೇವರ ಅಜೇಯ ಭಕ್ತನಾದ ಆಳ್ವಾರ್ಗಳಲ್ಲಿ ಪೆರಿಯಾಳ್ವಾರರು ಒಬ್ಬರು. ಶ್ರೀವಲ್ಲಿಪುತ್ತೂರಿನಲ್ಲಿ ಸುಂದರವಾದ ಉದ್ಯಾನವನವನ್ನು ನಿರ್ಮಿಸಿ ಪ್ರತಿದಿನ ರಂಗನಾಥ ಸ್ವಾಮಿಗೆ ಮಾಲಾರ್ಪಣೆ ಮಾಡುತ್ತಿದ್ದರು. ಪೆರಿಯಾಳ್ವಾರರನ್ನು ವಿಷ್ಣುಚಿತ್ತ ಮತ್ತು ಭಟ್ಟನಾಥು ಎಂದು ಕರೆಯುತ್ತಾರೆ. ಟಿಟಿಡಿಯ ಆಶ್ರಯದಲ್ಲಿ ತಿರುಪತಿಯಲ್ಲಿ ನಡೆಯುತ್ತಿರುವ ಪೆರಿಯಾಳ್ವಾರ್ ತಿರುನಕ್ಷತ್ರೋತ್ಸವಗಳ ಅಂಗವಾಗಿ ಕೊನೆಯ ದಿನವಾದ ಗುರುವಾರ ಬೆಳಗ್ಗೆ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಗೋವಿಂದರಾಜಸ್ವಾಮಿಯನ್ನು ಸಕಲ ಆಭರಣಗಳೊಂದಿಗೆ ಅಲಂಕರಿಸಿ ತಿರುಚಿ ಮೇಲೆ ಆಸೀನಗೊಳಿಸಿದರು. ಆನಂತರ ಮಂಗಳವಾದ್ಯಗಳೊಂದಿಗೆ ಮೆರವಣಿಗೆಯಲ್ಲಿ ಶ್ರೀ ಲಕ್ಷ್ಮೀನಾರಾಯಣಸ್ವಾಮಿ ದೇವಸ್ಥಾನಕ್ಕೆ ಆಗಮಿಸಿದರು. ಪೆರಿಯಾಳ್ವಾರ್ ತಿರುನಕ್ಷತ್ರೋತ್ಸವದ ಸಂದರ್ಭದಲ್ಲಿ ಶ್ರೀ ವೈಷ್ಣವರು, ಆಚಾರ್ಯ ಪುರುಷರು ಮತ್ತು ತಿರುಪತಿ ನರಸಿಂಹತೀರ್ಥಂ ದೇವಾಲಯದಿಂದ ಪವಿತ್ರ ಜಲವನ್ನು ಹೊತ್ತು ಹಳೆಯ ಹುಜೂರ್ ಕಚೇರಿಯನ್ನು ತಲುಪಿದರು. ಅಲ್ಲಿ ಪವಿತ್ರ ಜಲವನ್ನು ಅಂಬಾರಿ ಮೇಲೆ ಇರಿಸಿ ಮಾಡಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಶ್ರೀ ಲಕ್ಷ್ಮೀನಾರಾಯಣಸ್ವಾಮಿ ದೇವಾಲಯವನ್ನು ತಲುಪಿದರು. ನಂತರ ಶ್ರೀದೇವಿ ಭೂದೇವಿ, ಗೋವಿಂದರಾಜಸ್ವಾಮಿ, ಪೆರಿಯಾಳ್ವಾರ್ ಮತ್ತು ಪ್ರತಿವಾದ ಬಯಕರ ಅಣ್ಣನವರಿಗೆ ಪವಿತ್ರ ಸ್ನಪನ ತಿರುಮಂಜನ ನೆರವೇರಿಸಿದರು. ಇದರ ಅಂತಿಮವಾಗಿ ಟಿಟಿಡಿ ದೊಡ್ಡ ಜಿಯರ್ ಸ್ವಾಮಿ ಮತ್ತು ಚಿಕ್ಕ ಜಿಯರ್ ಸ್ವಾಮೀಜಿಯವರ ಆಶ್ರಯದಲ್ಲಿ ಸೇವಾಕಳಂ ಮತ್ತು ಶಾತ್ತು ಮೊರೆಯನ್ನು ನೆರವೇರಿಸಿದರು.
ತಿರುಮಲದಲ್ಲಿರುವ ಆಧ್ಯಾತ್ಮಿಕ ಔಷಧೀಯ ಅರಣ್ಯಗಳನ್ನು ವ್ಯಾಪಕವಾಗಿ ಅಭಿವೃದ್ಧಿಪಡಿಸಿ ಮುಂಬರುವ ಬ್ರಹ್ಮೋತ್ಸವಗಳಿಗೆ ಲಭ್ಯವಾಗುವಂತೆ ಟಿಟಿಡಿ ಅಡಿಷನಲ್ ಇಒ ಸಿಎಚ್ ವೆಂಕಯ್ಯ ಚೌಧರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದಾರೆ. ಬುಧವಾರ ತಿರುಮಲದ ವಿವಿಧ ಭಾಗಗಳಲ್ಲಿ ಪ್ರವಾಸ ಮಾಡಿ ಅಧಿಕಾರಿಗಳಿಗೆ ಸೂಚನೆಗಳನ್ನು ನೀಡಿದರು. ಟಿಟಿಡಿ ಅಡಿಷನಲ್ ಇಒ ಸಿಎಚ್ ವೆಂಕಯ್ಯ ಚೌಧರಿ ಬುಧವಾರ ತಿರುಮಲದ ವಿವಿಧ ಆಧ್ಯಾತ್ಮಿಕ ಅರಣ್ಯಗಳು ಮತ್ತು ಔಷಧೀಯ ಅರಣ್ಯಗಳನ್ನು ವೀಕ್ಷಿಸಿದರು. ಅವರು ಅಧಿಕಾರಿಗಳೊಂದಿಗೆ ತಿರುಮಲದ ಜಿಎನ್ಸಿ ಪಾರ್ಕ್, ಗೀತಾ ಪಾರ್ಕ್ ಮತ್ತು ನಮಲಾ ಪಾರ್ಕ್ ಮತ್ತು ವಿವಿಧ ಉದ್ಯಾನಗಳನ್ನು ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ಅವರು ಟಿಟಿಡಿ ತೋಟಗಾರಿಕೆ ಮತ್ತು ಅರಣ್ಯ ಇಲಾಖೆಗಳ ಅಧಿಕಾರಿಗಳಿಗೆ ಹಲವಾರು ಸಲಹೆಗಳನ್ನು ನೀಡಿದರು. ತಿರುಮಲದಲ್ಲಿನ ಆಧ್ಯಾತ್ಮಿಕ ಮತ್ತು ಔಷಧೀಯ ಮರಗಳನ್ನು ಸಮಗ್ರ ರೀತಿಯಲ್ಲಿ ಅಭಿವೃದ್ಧಿಪಡಿಸಲು ಅವರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಿದರು. ಮುಂಬರುವ ಬ್ರಹ್ಮೋತ್ಸವಗಳಿಗೆ ತಿರುಮಲದಲ್ಲಿರುವ ಉದ್ಯಾನಗಳನ್ನು ಅತ್ಯಂತ ಸುಂದರವಾಗಿಸಲು ಮತ್ತು ಆಧ್ಯಾತ್ಮಿಕ ಪ್ರಾಮುಖ್ಯತೆಯ ಸಸ್ಯಗಳನ್ನು ಬೆಳೆಸಲು ಕ್ರಮ ಕೈಗೊಳ್ಳಬೇಕೆಂದು ಅವರು ಸೂಚಿಸಿದರು. ಟಿಟಿಡಿ ಅರಣ್ಯ ಇಲಾಖೆ ಉಪ ಸಿಎಸ್ಒ ಡಿ ಪಣಿಕುಮಾರ್ ನಾಯ್ಡು, ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕ ಶ್ರೀನಿವಾಸಲು ಮತ್ತು ಇತರ ಅಧಿಕಾರಿಗಳು ಉಪಸ್ಥಿತರಿದ್ದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಷನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದವು ನೆರವೇರಬೇಕೆಂಬ ಸಂಕಲ್ಪದೊಂದಿಗೆ ಟಿಟಿಡಿ ಚೇರ್ಮನ್ ಮತ್ತು ಇಒರವರು ನಿರ್ಧರಿಸಿದರು. ಅದರಂತೆಯೇ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಪ್ರತಿನಿತ್ಯವೂ ಅನ್ನಪ್ರಸಾದವು ನೆರವೇರುವುದು. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿಪೂರ್ತಿ, ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸುತ್ತಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ನನಾಥೋ ನನಾಥಃ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಕರ್ನಾಟಕ ಮತ್ತು ಆಂಧ್ರಪ್ರದೇಶದ ಗಡಿಭಾಗದಲ್ಲಿರುವ ನಲ್ಲದುಮ್ಮನಪಲ್ಲಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಕೋದಂಡರಾಮಸ್ವಾಮಿ ದೇವಸ್ಥಾನದಲ್ಲಿ ಅಭಿಷೇಕ ಪೂಜೆಗಳು ವೈಭವದಿಂದ ಜರುಗಿದವು. ಈ ನಿಮಿತ್ತ ಗರ್ಭಗುಡಿಯಲ್ಲಿರುವ ಶ್ರೀ ಸೀತಾರಾಮ ಲಕ್ಷ್ಮಣ ಆಂಜನೇಯ ಸ್ವಾಮಿಗೆ ಫಲಪಂಚಾಮೃತಾಭಿಷೇಕ, ಮಂಗಳ ದ್ರವ್ಯಾಭಿಷೇಕವನ್ನು ಮಾಡಲಾಯಿತು.
ತದನಂತರ ಸಕಲ ವಸ್ತ್ರಾಭರಣಗಳು ಬಗೆ ಬಗೆಯ ಪುಷ್ಪಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಲಾಯಿತು. ನಂತರ ಅಷ್ಟೋತ್ತರ ಪುಷ್ಪಾರ್ಚನಾದಿ ವಿವಿಧ ಪೂಜೆಗಳನ್ನು ಸಲ್ಲಿಸಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಈ ವೇಳೆ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ದೇವರ ದರ್ಶನವನ್ನು ಪಡೆದು ಪಾವನರಾದರು. ತಳಿಪಟ್ಟಣ ಸಮೀಪದ ಕರ್ನಾಟಕ ಗಡಿ ಗ್ರಾಮವಾದ ಜವಲಗಿರಿಯಲ್ಲಿ ನೂತನವಾಗಿ ಶ್ರೀ ಕಾಮಾಕ್ಷಿ ಅಮ್ಮನವರ ಭವ್ಯ ದೇವಾಲಯದ ನಿರ್ಮಾಣ ಕಾರ್ಯಕ್ಕೆ ಶಾಸ್ತ್ರೋಕ್ತವಾಗಿ ಭೂಮಿ ಪೂಜೆಯನ್ನು ನೆರವೇರಿಸಲಾಯಿತು. ಕಾರ್ಯಕ್ರಮದ ಮೊದಲ ದಿನ ಗಣಪತಿ ಹೋಮ, ಲಕ್ಷ್ಮೀ ಪೂಜೆ ಹಾಗೂ ನವಗ್ರಹ ಹೋಮಗಳು ಜರುಗಿದವು. ದೇವಾಲಯದ ಗರ್ಭಗುಡಿ ನಿರ್ಮಾಣವಾಗಲಿರುವ ಪವಿತ್ರ ಸ್ಥಳದಲ್ಲಿ ವೇದ ಪಂಡಿತರ ಮಂತ್ರಘೋಷಗಳು ಮತ್ತು ಮಂಗಳವಾದ್ಯಗಳ ನಡುವೆ ಭೂಮಿ ಪೂಜಾ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ಸಂಪೂರ್ಣಗೊಂಡಿತು. ಸುಮಾರು 60 ವರ್ಷಗಳ ಸುದೀರ್ಘ ಕನಸು ನನಸಾಗಿರುವುದು ಸ್ಥಳೀಯ ಗ್ರಾಮಸ್ಥರಲ್ಲಿ ಸಂತಸ ಮೂಡಿಸಿದೆ. ಈ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಜವಲಗಿರಿ ಗ್ರಾಮಸ್ಥರಷ್ಟೇ ಅಲ್ಲದೆ ಸುತ್ತಮುತ್ತಲಿನ ಗ್ರಾಮಗಳ ಭಕ್ತರು ಭಾಗವಹಿಸಿ ಅಮ್ಮನವರ ಕೃಪೆಗೆ ಪಾತ್ರರಾದರು. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಕೂಟಾದ್ರಿ ಕುರುಡುಮಲೆ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಮಹಾಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳು ವೈಭವದಿಂದ ಜರುಗಿದವು.
ಇದರ ಅಂಗವಾಗಿ ಗರ್ಭಗುಡಿಯಲ್ಲಿರುವ ಮೂಲಮೂರ್ತಿಯನ್ನು ವಿವಿಧ ವರ್ಣಮಯ ಪುಷ್ಪಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಲಾಯಿತು. ನಂತರ ಧೂಪದೀಪ ನೈವೇದ್ಯಗಳೊಂದಿಗೆ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಅನೇಕ ಮಂದಿ ಭಕ್ತರು ಗಣಪತಿಯ ದರ್ಶನವನ್ನು ಪಡೆದು ಪಾವನರಾದರು. ತಿರುಪತಿಯ ಭವಾನಿ ನಗರದ ಉತ್ತರಾದಿ ಮಠ ಅಧೀನದಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯ ಪ್ರಾರಂಭಗೊಂಡಿದೆ. ಈ ನಿಮಿತ್ತ ಇತ್ತೀಚೆಗೆ ಕಲಾಕರ್ಷಣ ವಿಧಿ ನೆರವೇರಿಸಲಾಯಿತು. ಆಲಯ ಪುನಃ ಪ್ರತಿಷ್ಠೆ ಅಂಗವಾಗಿ ಕೆಲ ದಿನಗಳ ಕಾಲ ಮೂಲಮೂರ್ತಿ ದರ್ಶನ ಸೇವೆಗಳು ಸಾಧ್ಯವಿರುವುದಿಲ್ಲ ಎಂದು ದೇವಸ್ಥಾನದ ಅಧಿಕಾರಿ ವರ್ಗ ತಿಳಿಸಿದೆ. ಜೀರ್ಣೋದ್ಧಾರ ಕಾರ್ಯಗಳು ಉತ್ತರಾದಿ ಮಠದ ದಕ್ಷಿಣ ಭಾರತದ ಉಸ್ತುವಾರಿಗಳಾದ ಶ್ರೀ ಪಾಂಡುರಂಗಾಚಾರ್ ಹಾಗೂ ಪ್ರಧಾನ ಅರ್ಚಕರಾದ ಶ್ರೀ ಪ್ರಹ್ಲಾದಾಚಾರ್ಯವರ ಮಾರ್ಗದರ್ಶನದಲ್ಲಿ ನೆರವೇರಲಿದೆ. ಈ ಕಾರ್ಯಕ್ರಮದಲ್ಲಿ ವಿದ್ಯಾಧೀಶಾಚಾರ್ ಹಾಗೂ ಅನಂತಪ್ರಸಾದ್ ರವರು ಯದಾ ಯದಾ ಹಿ ಧರ್ಮಸ್ಯ ಜ್ಞಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾನ್ಯಹಂ. ಸನಾತನ ಧರ್ಮದ ಅತ್ಯಂತ ಪವಿತ್ರ ಗ್ರಂಥ ಭಗವದ್ಗೀತೆ. ಇದು ಮಹಾಭಾರತ ಮಹಾಕಾವ್ಯದ ಭೀಷ್ಮ ಪರ್ವದ ಒಂದು ಭಾಗವಾಗಿದ್ದು ಸುಮಾರು 700 ಶ್ಲೋಕಗಳನ್ನು ಒಳಗೊಂಡಿದೆ. ಕುರುಕ್ಷೇತ್ರ ಯುದ್ಧ ಆರಂಭವಾಗುವ ಮುನ್ನ ನಡೆಯುವ ಕೃಷ್ಣ ಮತ್ತು ಅರ್ಜುನನ ಸಂವಾದ ಇದಾಗಿದೆ. ಶ್ರೀಕೃಷ್ಣ ಪರಮಾತ್ಮನು ಅರ್ಜುನಿಗೆ ಧರ್ಮ, ಕರ್ತವ್ಯ, ಆತ್ಮಸ್ವರೂಪ ಮತ್ತು ಮೋಕ್ಷದ ಬಗ್ಗೆ ಉಪದೇಶ ಮಾಡುತ್ತಾನೆ. ಭಗವದ್ಗೀತೆ ಮುಖ್ಯವಾಗಿ ಕರ್ಮ ಯೋಗ, ಜ್ಞಾನ ಯೋಗ, ಭಕ್ತಿ ಯೋಗ ಎಂಬ 3 ಯೋಗಗಳನ್ನು ಒಳಗೊಂಡಿದೆ. ಇಂದು ಜ್ಯೇಷ್ಠ ಮಾಸದ ಪವಿತ್ರವಾದ ನಿರ್ಮಲ ಏಕಾದಶಿ. ಹರಿದಿನವೆಂದೇ ಹೇಳಲ್ಪಡುವ ಏಕಾದಶಿ ದಿನದಂದು ಬೆಂಗಳೂರಿನ ಚಾಮುಂಡಿನಗರದ ಶ್ರೀಮತಿ ಶಶಿಕಲಾ ಮತ್ತು ಶ್ರೀ ಕೃಷ್ಣಮೂರ್ತಿ ಅವರ ಮನೆಯಲ್ಲಿ ಸಂಕೀರ್ತನಾ ಭಜನಾ ಸಂಘದ ವತಿಯಿಂದ ಸಂಪೂರ್ಣ ಭಗವದ್ಗೀತೆಯ 18 ಅಧ್ಯಾಯದ ಪಾರಾಯಣ ಕಾರ್ಯಕ್ರಮ ಭಕ್ತಿಪೂರ್ವಕವಾಗಿ ನೆರವೇರಿತು. ಇಂತಹ ದೈವಿಕ ಕಾರ್ಯಕ್ರಮಗಳು ನಿರಂತರ ನಡೆಯುತ್ತಿದ್ದರೆ ಇಂದಿನ ಮಕ್ಕಳಿಗೆ ಜ್ಞಾನ ಹಾಗೂ ಭಕ್ತಿ ಪರಂಪರೆಯ ಪರಿಚಯಕ್ಕೆ ಪೂರಕವಾಗಲಿದೆ. ಕೂಟಸ್ಥಮಚಲಂ ಧ್ರುವಂ ಸರ್ವತ್ರ
भवन्ति मामेव सर्वभूतहिते रताः क्लेशोऽधिकतरस्तेषाम् अव्यक्तासक्तचेतसाम् अव्यक्ता हि गते दुःखम् देहवद्भिरवाप्यते ये तु सर्वाणि कर्माणि मयि सन्न्यस्य मत्पराः अनन्येनैव योगेन मां ध्यायन्त उपासते तेषामहं समुद्धर्ता मृत्युसंसारसागरात् भवामि न चिरात्माता मय्यावेशितचेतसा मयि मयि बुद्धिं निवेशय निवसिष्यसि मय्येव अतः पूर्वं न संशयः अथ चित्तं समाधातुं न शक्नोषि मयि स्थिरम् अभ्यासयोगेन ततो माभिक्षाप्तुं धनञ्जय अभ्यासेन समर्थोऽसि मत्कर्म परमो भव मदर्थमपि कर्म. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಯುಎಸ್ಎ ಮೂಲದ ನಾಟ್ಯಪ್ರಿಯ ಸ್ಕೂಲ್ ಆಫ್ ಡಾನ್ಸ್ ಇವರಿಂದ ಭರತನಾಟ್ಯ ಕಾರ್ಯಕ್ರಮ ನಡೆಯಿತು. ನವರಸ ಕೃಷ್ಣನ ಲೀಲಾ ವಿನೋದವ ಸುಜನರೆಲ್ಲ ಕಾಣ ಬನ್ನಿ ಬೇಗದಿ. ನವರಸ ಕೃಷ್ಣನ ಲೀಲಾ ವಿನೋದವ ಸುಜನರೆಲ್ಲ ಕಾಣ ಬನ್ನಿ ಬೇಗದಿ. ಆ ಬಾಲವೃದ್ಧರ ಸಂಬೋಧಿಪ ಚತುರನ ಜಗದಾದಿ ಗುರುವ ಕಾಣ ಬನ್ನಿ ಬೇಗದಿ. ಆ ಬಾಲವೃದ್ಧರ ಸಂಬೋಧಿಪ ಚತುರನ ಜಗದಾದಿ ಗುರುವ ಕಾಣ ಬನ್ನಿ ಬೇಗದಿ. ನವರಸ ಕೃಷ್ಣ ನವರಸ ಕೃಷ್ಣ. ನಿನ್ನ ನೋಡಿ ಧನ್ಯನಾದನು ಹೇ ಶ್ರೀನಿವಾಸ, ಕಂತು ಜನಕ ಕೇಳು ಎನ್ನ ಅಂತರಂಗ ದಾಸೆಯನ್ನು. ಅಂತರಂಗವಿಲ್ಲದೆ ಪಾಲಿಸು ಶ್ರೀಕಾಂತ ಪುರಂದರ ವಿಠಲ ಎಂದು ಆಸ್ತಿಕ ಭಕ್ತ ಮಾರ್ಗವನ್ನು ಪಾಲನೆ ಮಾಡುವ ಪರಮಾತ್ಮನನ್ನು ಭಕ್ತವೃಂದ ತಮ್ಮ ಭಕ್ತಿ ಸಂಗೀತ ದಾಸ ಸಾಹಿತ್ಯದ ಕಾರ್ಯಕ್ರಮದ ಮೂಲಕ ಹಾಡಿ ಸೇವೆಯನ್ನು ಮಾಡುತ್ತಿದ್ದಾರೆ. ಇಂತಹ ಉತ್ಕೃಷ್ಟವಾದ ದೈವಿಕ ಕಾರ್ಯಕ್ರಮಗಳಿಗೆ ತಿರುಮಲ ತಿರುಪತಿ ದೇವಸ್ಥಾನ ನಿರಂತರ ಸಹಕರಿಸುತ್ತಾ ಬಂದಿದೆ. ನಾಡಿನಾದ್ಯಂತ ನಡೆಯುವ ನಮ್ಮ ಸನಾತನ ಧರ್ಮದ ಶಾಸ್ತ್ರ ಸಂಸ್ಕಾರ ಸಂಪ್ರದಾಯ ಸಂಸ್ಕೃತಿ ಸಂವರ್ಧನೆಯ ಉತ್ತಮ ಕಾರ್ಯ ಮಾಡುತ್ತಿವೆ. ಈ ಶ್ರೇಷ್ಠ ಜ್ಞಾನ ಪರಂಪರೆಯನ್ನು ಭಕ್ತ ಜನಸಮೂಹಕ್ಕೆ ತಲುಪಿಸುವ ಕಾರ್ಯ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಹಮ್ಮಿಕೊಂಡಿದೆ. ತಿರುಮಲ ತಿರುಪತಿ ದೇವಸ್ಥಾನದ ಅನುಬಂಧ ಆಲಯವಾದ ಬೆಂಗಳೂರಿನ ವೈಯಾಲಿ ಕಾವಲ್ನ ಶ್ರೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ಹರಿಭಜನಾ ಕಾರ್ಯಕ್ರಮಗಳು ಜರುಗಿದವು. ಬೆಂಗಳೂರಿನ ಪವಮಾನಪುರ ರಾಯರ ಮಠದಲ್ಲಿ ಅಬ್ರಹ್ಮಣೇಶ ಭಜನಾ ಸಂಘದ ವತಿಯಿಂದ ಹರಿನಾಮ ಸಂಕೀರ್ತನೆ ಕಾರ್ಯಕ್ರಮ ನಡೆಯಿತು.
ಜ್ಯೇಷ್ಠ ಮಾಸದ ಅಂಗವಾಗಿ ಹರಿವಂದನಾಂಕಿತ ವಿಶೇಷ ಕೃತಿಗಳ ಗಾಯನ ಕಾರ್ಯಕ್ರಮ ನಗರದ ಕಮಲಾನಗರದಲ್ಲಿರುವ ಶ್ರೀಮತಿ ರಮಾ ರವಿಶಂಕರ್ ಅವರ ಮನೆಯಲ್ಲಿ ನಡೆಯಿತು. ಹಾಗೆಯೇ ಕರ್ನಾಟಕದ ಬೈಲಹೊಂಗಲದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಶ್ರೀ ವೇಣುಮಾಧವ ಭಜನಾ ಸಂಘದಿಂದ ತಾಳ ಕೋಲಾಟ ಸಹಿತ ವಿಶೇಷ ಭಜನಾ ಕಾರ್ಯಕ್ರಮಗಳು ನಡೆದವು. ಕೃಷ್ಣ ಪ್ರೀತಿ ಮೆರೆದು ಬಂದನಲ್ಲೇ ನಂದ ಗೋಪುರದಿ ಪುಟ್ಟಿ ವೃಂದಾವನದೊಳಗಾಡಿ ನಂದ ಮನೆ ದೈವ ಬಾರೋ ರಂಗ ಬಾರೋ ನರಸಿಂಗ ಬಾರೋ ವಾರಣ ವಂದ್ಯನೆ ಕಾರುಣ್ಯ ರೂಪನೆ ಪುರಾಣಗಳಲ್ಲಿ ಪೊಗಡುವ ಪುರಾಣಗಳಲ್ಲಿ ಪೊಗಡುವ ನರಹರಿ ನಾರಾಯಣ ನಮ್ಮ ಮನೆ ದೈವ ಬಾರೋ ರಂಗ ಬಾರೋ ನರಸಿಂಗ ಬಾರೋ ಯಾದವ ಕುಲದಲ್ಲಿ ಸಾಧುಗಳ ರಸನೆ ಭೇದಿಸಿದನು ಜರ ಗೆಲಿದಾನೆ ಭೇದಿಸಿದನು ಜರ ಗೆಲಿದಾನೆ ನರಹರಿ ಮಾಧವ ನಮ್ಮ ಮನೆ ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.